ಬ್ರೇಕ್ ಆದಮೇಲೆ ಮತ್ತೆ ದಸರಾ ವಿಶೇಷ ಸುವರ್ಣ ಸಿಂಫನಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಖ್ಯಾತ ಗಾಯಕಿ ಚೈತ್ರ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶಾಸ್ತ್ರೀಯ ಕಲಿಕೆ ಮತ್ತು ಸಿನಿಮಾ ರಂಗದ ಪ್ರವೇಶ ಇದನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳೋದಾದರೆ ಅದೇ ನಾನು ಹೇಳಿದಾಗೆ 5ನೇ ವಯಸ್ಸಿಂದ ಕ್ಲಾಸಿಕಲ್ ಕಲಿಯೋಕ್ಕೆ ಶುರು ಮಾಡಿದೆ. ನಮ್ಮ ಮೊದಲನೇ ಗುರುಗಳು ಡಾಕ್ಟರ್ ನಾಗರಾಜರಾವ್ ಹವಲ್ದಾರ್ ಅವರು. ಈಗ ನಾನು ಪಂಡಿತ್ ನಂದಕುಮಾರ್ ಅವ್ರ ಹತ್ರ ಸಂಗೀತ ಮುಂದುವರಿಸ್ತಾ ಇದ್ದೀನಿ. ಸೊ ಕ್ಲಾಸಿಕಲ್ ಅಂತೂ ನಡೀತಾ ಇತ್ತು. ಸಿನಿಮಾ ಹಾಡು ನಾನು 8ನೇ ವಯಸ್ಸಲ್ಲಿದ್ದಾಗ ವಿ ಮನೋಹರ್ ಅವರು ನಮ್ಮ ಗುರುಗಳಿಗೆ ಫೋನ್ ಮಾಡಿದ್ರು, ಯಾರಾದರೂ ಒಳ್ಳೆ ಮಗು ಚೆನ್ನಾಗಿ ಹಾಡೋ ಮಗು ಇದ್ದರೆ ಕಳಿಸ್ಕೊಡಿ, ಒಂದು ಹಾಡಿದೆ ಅಂತ. ಸೊ ನಮ್ಮ ಗುರುಗಳಿಗೆ ನಾನು ಫೇವ್ರೇಟು, ತುಂಬ ಚೆನ್ನಾಗಿ ಹಾಡ್ತಾಳೆ ಹುಡುಗಿ, ಇವಳನ್ನೇ ಕಳ್ಸೋಣ ಅಂದ್ಬಿಟ್ಟು ಕಳಿಸಿದ್ರು. ಸೊ ಬೇಡ ಕೃಷ್ಣ ರಂಗಿನಾಟದ ಹಾಡು ಹಾಗೆ ಶುರುವಾಗಿದ್ದು, ಜಗ್ಗೇಶ್ ಅವರ ಸಿನಿಮಾ ಅದು. ಸೊ ಅದೇ ಮಗು ಆಗಿದ್ದಾಗ ನಾನು ಹಾಡೋದು, ದೊಡ್ಡವರಾಗಿದ್ದಾಗ ಜಗ್ಗೇಶ್ ಅವರೇ ಹಾಡಿದ್ದಾರೆ ಆ ಹಾಡನ್ನ. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್ ಆಫ್. ಆಮೇಲೆ ನನಗೂ ಅದಕ್ಕೂ ಕನೆಕ್ಷನೇ ಇರಲಿಲ್ಲ. ನಾನು ಪಡೆಗೆ ಸ್ಕೂಲ್ಗೆ ಹೋಗ್ತಿದ್ದೆ, ಕ್ಲಾಸಿಕಲ್ ಕಲಿತಿದ್ದೆ, ಸ್ಪೋರ್ಟ್ಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಒಂದಿನ ಆಮೇಲೆ 10th ಸ್ಟ್ಯಾಂಡರ್ಡಲ್ಲಿ ಅಪ್ಪ ಯಾವುದೋ ರೆಕಾರ್ಡಿಂಗ್ ಹೋಗಿದ್ರು. ಸೊ ನಾನು ಹೋದೆ ರೆಕಾರ್ಡಿಂಗ್. ಅಂದರೆ ನನಗೆ ಗೊತ್ತಿತ್ತು ರೆಕಾರ್ಡಿಂಗ್ ಅಂದರೆ ಏನು, ಸಿನಿಮಾ ಹಾಡುಗಳಂದರೆ ಹೇಗೆ ಅಂತ. ಸೊ ಐ ಜಸ್ಟ್ ವೆಂಟ್. ಸೊ ಅಲ್ಲಿ ಮಾರುತಿ ಅನ್ನೋರು ಪರಿಚಯ ಆದರು. ಸೊ ನನ್ನ ವಾಯ್ಸ್ ಕೇಳಿದ್ರು, ಚೆನ್ನಾಗಿದೆ, ನೀನು ಯಾಕೆ ಹಾಡಲ್ಲ ರೆಕಾರ್ಡಿಂಗ್ಗೆ ಅಂದರು. ಸರಿ ಹಾಡ್ತೀನಿ ಅಂದೆ. ಸೊ ಅಲ್ಲಿಂದ ಮತ್ತೆ ನನ್ನ ಜರ್ನಿ ಶುರು ಆಯಿತು. ಕೋರಸ್ ಹಾಡೋಕ್ಕೆ ಶುರು ಮಾಡಿದೆ, ಬ್ಯಾಕ್ಗ್ರೌಂಡ್ ವೋಕಲ್ಸ್ ಹಾಡೋಕ್ಕೆ ಶುರು ಮಾಡಿದೆ ಸಿನಿಮಾಗಳಿಗೆ, ಕ್ಯಾಸೆಟ್ಗಳಿಗೆ. ಆಮೇಲೆ ರಾಜೇಶ್ ರಾಮನಾಥ್ ಅವರು ಒಂದು ದಿನ ನನ್ನ ಧ್ವನಿ ಕೇಳಿದ್ರು. ಅವ್ರು ತುಂಬ ಇಷ್ಟ ಆಗೋಯ್ತು. ಈ ಸ್ಟೈಲಲ್ಲಿ ಹಾಡೋರು ಯಾರೂ ಇಲ್ಲ ಇಂಡಸ್ಟ್ರಿನಲ್ಲಿ, ನೀನು ಖಂಡಿತ ನಾನೊಂದು ಹಾಡು ಕೊಡ್ತೀನಿ ಅಂದರು. ಹಾಗೆ ಅವ್ರು ಮಾತು ಉಳಿಸ್ಕೊಂಡು ನಂಗೆ ಹಾಡು ಕೊಟ್ಟರು ಭಗವಾನ್ ಸಿನಿಮಾದಲ್ಲಿ. ಸೊ ದ್ಯಾಟ್ ವಾಸ್ ಮೈ ಫಸ್ಟ್ ಸಾಂಗ್ ಆ್ಯಸ್ ಅ ಪ್ಲೇ ಬ್ಯಾಕ್ ಸಿಂಗರ್. ಸೊ ಅಲ್ಲಿಂದ ಇವತ್ತಿನವರೆಗೂ ನಡೀತಾ ಇದೆ ಜರ್ನಿ ಹಾಗೆ. ತುಂಬ ಖುಷಿ ಪಡುವಂಥ ವಿಚಾರ ಅಂದರೆ ಒಂದು ಹಂತವನ್ನು ಅಥವಾ ಸಿನಿಮಾ ರಂಗದಲ್ಲಿ ನಿಮ್ಮದೇ ಒಂದು ಛಾಪನ್ನು ಮೂಡಿಸಿದ್ರು ಕೂಡ ಶಾಸ್ತ್ರೀಯ ಸಂಗೀತ ಕಲಿಕೆ ಮತ್ತು ಅದರ ಕಾರ್ಯಕ್ರಮಗಳು ಎರಡೂ ನೀವು ಜೊತೆಯಾಗಿ ನಡೆಸ್ಕೊಂಡು ಬಂದಿದ್ದೀರಿ. ಖಂಡಿತ. ಈಗ ಇನ್ನೊಂದು ಹಾಡನ್ನು ಕೇಳೋದಾದರೆ ಎಸ್, ಮತ್ತೊಂದು ಲಕ್ಷ್ಮಿಯ ಬಗ್ಗೆ ಒಂದು ಗೀತೆನ ಹಾಡ್ತೀನಿ. ಅನಂತಾದ್ರೀಶರ ಕೃತಿ ಇದು. ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ, ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ, ಬಾರೆ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ, ಬಾರೆ ಬಾರೆ ಅಮ್ಮ ಬಾರೆ ಬಾರೆ
ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ಕೋರು ನಮ್ಮ ಮನೆಗೆ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಕರವೀರ ನಿವಾಸಿನಿ ಸಿರಿಯೇ ಕರವೀರ ನಿವಾಸಿನಿ ಸಿರಿಯೇ. ತುಂಬ ಕೇಳಿದ್ರೂ ಕೂಡ ಮತ್ತೆ ಮತ್ತೆ ಕೇಳಬೇಕೆನ್ನಿಸುವಂಥ ಹಾಡು. ಖಂಡಿತ. ಸುಶ್ರಾವ್ಯವಾಗಿ ಹಾಡಿದ್ರಿ, ಒಳ್ಳೆಯ ಸಾಥ್ ಕೂಡ. ಥ್ಯಾಂಕ್ ಯು. ಇನ್ನಷ್ಟು ಈ ರೀತಿಯ ಹಾಡುಗಳನ್ನು ಕೇಳೋಣ ಒಂದು ಸಣ್ಣ ಬ್ರೇಕ್ ನಂತರ.